ನನ್ನ ಹೆಂಡತಿ ಎಷ್ಟು ಬುದ್ಧಿವಂತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ನೀನ್ ತುಂಬಾ ಜೀನಿಯಸ್ ವನಜ. ಫೋನ್ ತಗೊಂಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಒಂದ್ಸಲ ಫೋನ್ ಕೊಡು. ಪಾಸ್ವರ್ಡಾ? ಅಮ್ಮ ಫೋನ್ ಓಪನ್ ಮಾಡ್ದಾಗ್ಲೇ ನೋಡ್ಕೊಂಡ್ಬಿಟ್ಟೆ, ಅದಕ್ಕೆ ನೆನ್ಪಿದೆ. ಓ, ಈ ಬುದ್ಧಿ ಕೂಡ ಇದೆಯಾ? ಸ್ಮಾರ್ಟ್ ಗರ್ಲ್. ಇದ್ರಲ್ಲಿ ಯಾವ ವಿಡಿಯೋಸು ಇಲ್ವೇ? ವಿಡಿಯೋಸು ಫೋಟೋಸು ನೋಡ್ತಿದ್ದೀರಲ್ರಿ, ಕಾಲ್ ಲಿಸ್ಟ್ ನೋಡಿ. ಅಂದ್ರೆ ಮದುವೆ ಹುಡುಗ ಫೋಟೋ ಇದೆಯಾ ಅಂತ ನೋಡ್ತಾ ಇದ್ದೀನಿ ನಾನು. ಅರ್ಜುನ್ ಮಹೇಂದ್ರನ? ಈ ಅರ್ಜುನ್ ರಾಹುಲ್ಗೂ ಗೊತ್ತು. ಥ್ಯಾಂಕ್ ಯು ವನಜಾ, ನಂಬರ್ ಸಿಕ್ತು. ಮದುವೆ ನಿಲ್ಲೋ ಹಾಗೆ ನಾನು ನೋಡ್ಕೋತೀನಿ, ನೀನು ಏನು ಟೆನ್ಷನ್ ಮಾಡ್ಕೋಬೇಡ. ತಗೋ. ನೀನ್ ಸೂಪರ್ ವನಜಾ. ಅಬ್ಬಾ, ವಾಟ್ ಎ ಬ್ರೈನ್. ನನ್ ಗಂಡಂಗೆ ನಾನಂದ್ರೆ ಇಷ್ಟೊಂದು ಇಷ್ಟ ಅಂತ ಗೊತ್ತಿರ್ಲಿಲ್ಲ. ಇನ್ನ ಒಡವೆಗಳ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ತೇಜಣ್ಣ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಎಲ್ಲಿಗೆ ತೇಜಣ್ಣ? ರಾಹುಲ್, ಸರ್ಸುನ ನೋಡಕ್ ಬರ್ತಿರೋ ಹುಡುಗ ಬೇರೆ ಯಾರು ಅಲ್ಲ, ನಿಂಗೆ ತುಂಬಾನೇ ಗೊತ್ತಿರೋ ಹುಡುಗ. ಯಾರು? ಅರ್ಜುನ್ ಮಹೇಂದ್ರ. ನಮ್ಮ ಅರ್ಜುನ? ಎಸ್. ಮಧ್ಯಾಹ್ನ ನಮ್ಮ ಅತ್ತೆ ಡ್ಯಾಡಿ ಹತ್ರ ಮದುವೆ ವಿಷಯ ಮಾತಾಡ್ತಿದ್ದ ಟೈಮು, ಅರ್ಜುನಿಗೆ ಕಾಲ್ ಮಾಡಿ ಹೇಳಿದ ಟೈಮು ಒಂದೇ. ಅಂದ್ರೆ ನಮ್ಮತ್ತೆ ಡ್ಯಾಡಿಯವ್ರ ಹತ್ರ ಹೇಳಿದ್ದು 100% ಈ ಅರ್ಜುನ್ ಬಗ್ಗೆನೇ. ರಾಹುಲ್ ಅವರೇ, ಆ ಹುಡುಗ ಯಾರು ಅಂತ ನಿಮ್ಗೂ ಗೊತ್ತಿದೆ ಅಂತ ಹೇಳ್ತಿರೋದ್ರಿಂದ ದಯವಿಟ್ಟು ಆ ಹುಡುಗಂಗೆ ಹೆಣ್ಣು ನೋಡಕ್ ಬರೋದ್ ಬೇಡ ಅಂತ ಹೇಳ್ಬಿಡಿ. ಬರಕ್ಕಾಗದೇ ಇರೋ ಹಾಗೆ ಏನಾದ್ರೂ ಒಂದು ಮಾಡಿ. ಏನಂದ್ರೆ? ಇಲ್ಲೇನ್ ಮಾಡ್ತಿದ್ದೀರಾ? ಬನ್ರಿ, ತುಂಬಾ ಕೆಲ್ಸ ಇದೆ. ಏನ್ ಮಾತಾಡ್ತಿದ್ರಿ ನೀವು? ಅದಲ್ಲಿ ನಿಂಗೆ ಯಾಕೆ? ಬಾ. ಯಾಕೆ ಕರ್ಕೊಂಡು ಬಂದ್ರಿ ರಾಹುಲ್ ಅವರೇ? ಹುಡುಗನ ಕಡೆಯವರು ಇಲ್ಲಿಗೆ ಬರ್ದೇ ಇರೋ ಹಾಗೆ ತಡಿ ಅಂದ್ಯಲ್ಲ, ಈಗ ಅದನ್ನೇ ಮಾಡ್ತಾ ಇದ್ದೀನಿ. ಒಂದೆರಡು ನಿಮಿಷ ಸುಮ್ಮನೆ ಇದ್ಬಿಡು. ಅರ್ಜುನ್, ಮದ್ವೆ ಮಾಡ್ಕೊಂಡಿದ್ರೆ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದೆ. ಹೀಗೆ ನಿನ್ ಬಗ್ಗೆ ನೀನು ಯೋಚನೆ ಮಾಡೋ ಅವಶ್ಯಕತೆನೇ ಬರ್ತಾ ಇರ್ಲಿಲ್ಲ. ನೀನ್ ಎಷ್ಟೇ ಸಂಪಾದನೆ ಮಾಡಿದ್ರು, ನೀನ್ ಯಾವ ಸ್ಥಾನದಲ್ಲಿದ್ರು, ನಿನ್ನ ಕಷ್ಟ ಸುಖ ಹಂಚ್ಕೊಳ್ಳೋದಕ್ಕೆ ನಿನ್ನ ನೆರಳಾಗಿ ನಿನ್ನ ಜೊತೆಯಾಗಿರೋದು, ನಿನ್ಗೆ ಸಹಕರಿಸೋದು ನಿನ್ನ ಹೆಂಡತಿ ಮಾತ್ರ ಕಣೋ.
ಮದ್ವೆ ಮಾಡ್ಕೊಳ್ದೆ ಎಷ್ಟು ದಿನ ಇರ್ತೀಯ ಹೇಳು? ನನ್ನ ಮಾತು ಕೇಳಿ ದಯವಿಟ್ಟು ಈ ಮದ್ವೆಗೆ ಒಪ್ಕೊಳ್ಳೋ ನೀನು. ಜಾಸ್ತಿ ಯೋಚನೆ ಮಾಡ್ದೆ ಬೇಗ ಮಲ್ಕೋ. ಹಾಯ್ ರಾಹುಲ್. ಹಾಯ್ ಅರ್ಜುನ್, ಹೌ ಆರ್ ಯು? ಫೈನ್. ತುಂಬ ದಿನ ಆದಮೇಲೆ ಕಾಲ್ ಮಾಡಿದ್ಯಾ? ನಿನ್ನ ಪ್ರಾಜೆಕ್ಟ್ ವರ್ಕ್ ಹೇಗೆ ನಡೀತಿದೆ? ಇಟ್ಸ್ ಗೋಯಿಂಗ್ ಫೈನ್. ವಾಟ್ ಅಬೌಟ್ ಯೋರ್ಸ್? ಎವ್ರಿಥಿಂಗ್ ಇಸ್ ಫೈನ್. ಹೌದು, ನೀನು ಹುಡುಗಿ ನೋಡೋದಕ್ಕೆ ನಮ್ಮನೆಗೆ ಬರ್ತಾ ಇದೆಯಲ್ವಾ? ಅದ್ಯಾಕೋ ನಮ್ಮನೆಗೆ ಬರ್ತಿದ್ರು ನನಗೊಂದು ಫೋನು ಮಾಡಲಿಲ್ಲ? ನನಗೆ ಸರ್ಪ್ರೈಸ್ ಕೊಡಬೇಕು ಅಂತಿದೆಯೋ ಹೇಗೆ? ಹಾಗೇನಿಲ್ಲ ರಾಹುಲ್. ಸರಿ, ಓಕೆ ಓಕೆ. ಆ್ಯಕ್ಚುಲಿ ನಾನು ನಿನಗೊಂದು ವಿಷಯ ಹೇಳೋಕ್ಕೆ ಫೋನ್ ಮಾಡಿದೆ ಕಣೋ ಅರ್ಜುನ್. ಅದೇನಂದರೆ ರಾಹುಲ್, ರಾಹುಲ್, ಹಲೋ ರಾಹುಲ್. ಯಾರದು ರಾಹುಲ್? ಹಲೋ ರಾಹುಲ್. ಯಾಕೆ ಮಾತಾಡ್ತಿಲ್ಲ ರಾಹುಲ್? ನಾನ್ ತಿಳ್ಕೊಳ್ಬಾರ್ದಾ? ಯಾರು ಅಂತ ಕೇಳ್ತಿದ್ದೀನಿ. ಅದು ಅರ್ಜುನ್, ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ ರಾಹುಲ್. ಅದು ಚಿಕ್ಕಮ್ಮ, ಅದೇ ಅರ್ಜುನ್ ಹುಡುಗಿ ನೋಡೋಕೆ ನಮ್ಮ ಮನೆಗೆ ಬರ್ತಾ ಇದ್ದಾನಲ್ವಾ, ಅದ್ರ ಬಗ್ಗೆ ಅರ್ಜುನ್ ಹತ್ರ ನಾನ್ ಕೇಳ್ತಿರೋದೇನು, ನೀನ್ ಹೇಳ್ತಿರೋದೇನು? ನೀನ್ ಫೋನಲ್ಲಿ ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಕೇಳಲಿಲ್ಲ. ನಿನ್ ಹಿಂದೆ ನಿಂತಿದ್ದವ್ರು ಯಾರು ಅಂತ ಕೇಳಿದ್ದು. ಏಯ್ ಮಂಗಮ್ಮ, ಬಾ ಹೊರಗೆ. ಏಯ್ ನಿನ್ನೆನೆ ಬಾ ಅನ್ನಲ್ಲ. ಯಾಕಲ್ ಬಚ್ಚಿಟ್ಕೊಂಡಿದ್ದೆ? ಮಾತಾಡು. ಏನ್ ನಡೀತಿದೆ? ಯಾಕೆ ಬಚ್ಚಿಟ್ಕೊಂಡಿದ್ದು ಹೇಳು. ಚಿಕ್ಕಮ್ಮ, ಇರಿ ಚಿಕ್ಕಮ್ಮ. ನಾನು ಅವಳನ್ನ ಕೇಳ್ತಿದ್ರೆ ನೀನ್ ಯಾಕೆ ಮಧ್ಯದಲ್ಲಿ ಮಾತಾಡ್ತಿದ್ಯಾ? ಅದು ಅಂದರೆ ಚಿಕ್ಕಮ್ಮ, ಮಂಗಮ್ಮನಿಗೆ ಈ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ವಂತೆ ಚಿಕ್ಕಮ್ಮ. ನಿನಗೆ ಹೇಳಿದ್ಲಾ? ಅಮ್ಮೋರೆ, ನಿಮ್ಮ ಹತ್ರ ಹೇಳಿದ್ರೆ ನೀವೇನಂತೀರೋ ಅಂತ ರಾಹುಲ್ ಅವ್ರ ಹತ್ರ ಹೇಳಿದೆ ಅಮ್ಮೋರೆ. ಚಿಕ್ಕಮ್ಮ, ಮಂಗಮ್ಮನಿಗೆ ಈ ಮದುವೆ ಇಷ್ಟ ಇಲ್ವಂತೆ. ಹುಡುಗ ನನ್ನ ಫ್ರೆಂಡ್ ಅಂತ ಗೊತ್ತಾದ ಕೂಡಲೇ ಅವ್ರನ್ನ ಹೇಗಾದರೂ ಇಲ್ಲಿಗೆ ಬರ್ದೇ ಇರೋ ಹಾಗೆ ತಡೀರಿ ಅಂತ ನನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ. ಅದಕ್ಕೆ
ಅರ್ಜುನ್ಗೆ ಫೋನ್ ಮಾಡಿ ಮಾತಾಡ್ತಾ ಇದ್ದೆ ಅಷ್ಟೇ. ಇಲ್ಲಿವರೆಗೂ ನೀನ್ ಪ್ರಾಜೆಕ್ಟ್ ವರ್ಕ್ಸ್ ನ ಮಾತ್ರ ಮಾಡ್ತಿದ್ಯಾ ಅನ್ಕೊಂಡೆ. ಮದುವೆ ಸಂಬಂಧನ ಒಡೆಯೋ ಕೆಲ್ಸನೂ ಮಾಡ್ತಿದ್ಯಾ ಅಂತಾಯ್ತು. ಇವಳು ನೀನು ನಾನು ಅಂದ್ಕೊಳ್ಳೋ ಅಷ್ಟು ಒಳ್ಳೆಯವಳು ಅಲ್ಲ, ಏನು ತಿಳ್ಕೊಳ್ಳದೆ ಇರೋಕೆ ಅಮಾಯಕಿನೂ ಅಲ್ಲ. ಅವಳು ನಿನಗಿಂತ ನನಗಿಂತ ತುಂಬಾನೇ ಬುದ್ಧಿವಂತೆ. ಇವಳ ಮಾತನ್ನ ನೀನ್ ನಂಬೋ ಅಗತ್ಯ ಇಲ್ಲ. ಯಾರನ್ನ ಹೇಗ್ ಮೋಸ ಮಾಡ್ಬೇಕೋ ಇವಳು ಚೆನ್ನಾಗ್ ಗೊತ್ತು. ನಾನು ಯಾರಿಗೂ ಮೋಸ ಮಾಡಿಲ್ಲಮ್ಮ. ನಾನಂತ ಹುಡುಗಿನೂ ಅಲ್ಲ. ಅಂಥವಳಲ್ಲ ಅಂದ್ಮೇಲೆ ಆಸ್ತಿ ಪೇಪರ್ಗಳನ್ನೇನಕ್ಕೆ ತಗೊಂಡೆ? ಇಷ್ಟು ದಿನ ಆದ್ಮೇಲೆ ಹುಷಾರಾದ ನಮ್ಮ ಭಾವನವರು ಮತ್ತೆ ಹುಷಾರ್ ತಪ್ಪಬಾರ್ದು ಅಂತ ಸರಸುವಾಗಿ ನಿನ್ನ ನಾಟಕ ಮಾಡು ಅಂದ್ರೆ ಆ ನಾಟಕನೇ ಅಡ್ಡ ಇಟ್ಕೊಂಡು ಕೋಟ್ಯಾಧೀಶ್ವರಿ ಆಗ್ಬೇಕು ಅಂತ ಅನ್ಕೊಂಡೆ. ಅದು ಮೋಸ ಮಾಡೋದಲ್ವಾ? ನನಗ್ ಕೊಟ್ಟಿರೋ ಮಾತನ್ನ ತಪ್ಪಿ ನನಗ್ ಮೋಸ ಮಾಡ್ದೆ ಅಲ್ವಾ? ನಾನು ನಿಮಗೆ ಮೋಸ ಮಾಡಬೇಕು ಅನ್ನೋ ಹಾಗಿದ್ದಿದ್ರೆ ಅರುಣ್ ಪ್ರಸಾದ್ ಯಜಮಾನ್ರು ಆಸ್ತಿ ಪತ್ರ ಕೊಡ್ತಿದ್ದ ಹಾಗೆ ಓಡ್ ಹೋಗ್ತಿದ್ನಲ್ಲಮ್ಮ. ನಾನು ಓಡ್ ಹೋಗಿಲ್ಲ ಅಂದ್ಮೇಲೆ ನಿನಗೆ ಆಸ್ತಿ ಬೇಕು ಅನ್ನೋ ಆಸೆ ಇರೋದ್ರಿಂದಾನೇ ನೀನಿಲ್ಲಿರೋದು. ಆಸ್ತಿ ಪತ್ರ ತಗೊಂಡಿರೋದ್ರಿಂದಾನೇ ಯಜಮಾನಿ ಹಾಗೆ ನಿನ್ನ ಹಕ್ಕನ್ನ ಚಲಾಯಿಸೋದಕ್ಕೋಸ್ಕರ ನೀನಿಲ್ಲೇ ಇದೆಯಾ? ನೀವು ನನ್ನ ಅಪಾರ್ಥ ಮಾಡ್ಕೊಂಡಿದ್ದೀರಾ ಅಮ್ಮೋರೆ. ನಾನು ಬಾಯ್ ಮುಚ್ಚು. ಕುಂಟ ನೆಪಗಳನ್ನ ಹೇಳಿ ನನ್ನ ನಂಬ್ಸೋಕ್ ನೋಡ್ತಿದ್ಯಾ? ಮಾತಿಗೆ ಮಾತು ಜವಾಬ್ ಕೊಟ್ಟೆ ಅಂದ್ರೆ ನನ್ನ ಬಗ್ಗೆ ಗೊತ್ತಲ್ಲ. ನಮ್ ಭಾವನ ಆಸ್ತಿನ ಹೊಡೆದ ಹಾಗೆ ಈ ಮದುವೆನ ಮಾಡ್ಕೊಂಡ್ರೆ ನೀನ್ ಮದುವೆ ಆಗೋನ್ ಆಸ್ತಿನೂ ಹೊಡಿಬಹುದು ಅಲ್ವಾ? ಆ ಅವಕಾಶ ಇದ್ರೂನು ಈ ಮದ್ವೆ ಬೇಡ ಅಂತಿದ್ಯಾ ಅಂದ್ರೆ ಏನೋ ದೊಡ್ಡ ಪ್ಲಾನೇ ಹಾಕಿದ್ಯಾ ಅಂತಾಯ್ತು. ಏನಾ ಪ್ಲಾನು? ಯಾಕೆ ಮದ್ವೆ ಬೇಡ ಅಂತಿದ್ಯಾ ಹೇಳು. ಚಿಕ್ಕಮ್ಮ, ನೀವು ಅನ್ಕೊಂಡ ಹಾಗೆ ಆ ಥರ ಪ್ಲಾನ್ಸ್ ಏನೂ ಇಲ್ಲ. ನಾನ್ ಮಂಗಮ್ಮನ್ ಕೇಳ್ತಿದ್ರೆ ನೀನ್ ಉತ್ತರ ಕೊಡ್ತಿದ್ಯಲ್ಲ. ಅಂದ್ರೆ ಈ ಮಂಗಮ್ಮ ನಿನಗೆ ನನಗಿಂತ ಹೆಚ್ಚಾಗಿ ಗೊತ್ತು ಅಂತ ಆಯ್ತು. ಹಾಗೆಲ್ಲ ಏನಿಲ್ಲ ಚಿಕ್ಕಮ್ಮ. ಇಲ್ಲ ಅಂದ್ಮೇಲೆ ನೀನ್ ಯಾಕೆ ಮಾತಾಡ್ತಾ ಇದ್ಯಾ? ಅವಳಗ್ ಸಪೋರ್ಟ್ ಮಾಡ್ತಾ ಅವಳ ಪರ ಯಾಕೆ ಮಾತಾಡ್ತಿದ್ಯಾ? ಏಯ್, ಇನ್ನೊಂದು ಸಲ ರಾಹುಲ್ ಜೊತೆ ಕಾಣಿಸ್ಕೊಂಡ್ರೆ ಸಾಯಿಸ್ಬಿಡ್ತೀನಿ. ಹೋಗೋ. ತಂದೆ ಅವಳಿಗೆ ಮದ್ವೆ ಮಾಡ್ಬೇಕು ಅನ್ಕೊಂಡ್ರೆ ನೀನ ಮದ್ವೆನ ಮುರಿಬೇಕು ಅನ್ಕೋತಿದ್ಯಾ? ಈ ವಿಷಯ ಯಾರಿಗಾದ್ರೂ ಗೊತ್ತಾದ್ರೆ ತಂದೆ ಮಗನಿಗೆ ಆಗ್ತಾ ಇಲ್ಲ ಅನ್ಕೋತಾರೆ. ನಿನಗೂ ಅವಳಿಗೂ ಏನೋ ಸಂಬಂಧ ಇರೋದ್ರಿಂದಾನೇ ನಿಮ್ಮಪ್ಪನ ವಿರುದ್ಧ ಹೋಗ್ತಿದ್ಯಾ ಅನ್ಕೋತಾರೆ. ಅಷ್ಟು ಮಾತ್ರ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ನೀನು ಅವಳ ಮದುವೆನ ಹೊಡಿಬೇಕು ಅನ್ಕೊಂಡ್ರೆ ಅವಳಿಗೆ ಒಳ್ಳೇದಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮೊದಲು ನಮ್ಮನೆ ಮರ್ಯಾದೆ ಹೋಗುತ್ತೆ. ಅದನ್ನ ನೆನಪಿಟ್ಕೋ. ಯಾರೋ ಗೊತ್ತಿಲ್ದಿರೋ ತರ ಹಾಗೆ ನೋಡ್ತಿದಾರಲ್ಲ ರಾಹುಲ್ ಅವರೇ. ಏನಿಲ್ಲ ಬಿಡಿ,
ಒಂದ್ ಹೆಣ್ಣು ಮಾತಾಡೋದಕ್ಕೆ ನಾಚಿಕೆ ಪಡ್ತಾಳೆ ಅನ್ನೋದ್ರಲ್ಲಿ ಒಂದ್ ಅರ್ಥ ಇದೆ. ಆದ್ರೆ ನಮ್ಮನ್ನ ನೋಡಿ ನೀವ್ಯಾಕೆ ನಾಚಿಕೆ ಪಡ್ಕೊಳ್ತಾ ಇದ್ದೀರಾ ರಾಹುಲ್ ಅವರೇ? ಹಾಗೇನಿಲ್ವಲ್ಲ, ನಾನು ಆರಾಮಾಗೇ ಇದ್ದೀನಿ. ನಮ್ಗೇನ್ ಆ ರೀತಿ ಅನ್ನಿಸ್ತಿಲ್ಲ. ಸರ್ಸು, ರಾತ್ರಿ ಟಿವಿನಲ್ಲಿ ವಾರ್ತೆ ನೋಡ್ದೆ. ಅದನ್ನ ನೋಡಿದ್ಮೇಲೆ ಟಿವಿ ನೋಡ್ಬೇಕಂದ್ರೇನೆ ಭಯ ಆಗ್ತಿದೆ. ಏನ್ ನೋಡಿದ್ರಿ ಅತ್ತೆ? ಅದನ್ನ ನೋಡ್ದಾಗ ನನಗ್ ಮೈಯೆಲ್ಲ ಜುಮ್ಮನ್ ಬಿಡ್ತು. ಇವಾಗ ಅದನ್ನ ಹೇಳ್ಬೇಕಂದ್ರೆ ಮೈಯೊಳಗೆ ಕಂಬಳಿ ಹುಳ ಬಿಟ್ಟಂಗ ಆಗ್ತಿದೆ. ಏನ್ ನೋಡಿದ್ಯಮ್ಮ? ಅದ್ಯಾವ್ದೋ ಊರಲ್ಲಿ ದೊಡ್ಡವರೆಲ್ಲ ಸೇರಿ ಒಂದ್ ಹುಡುಗಿಗೆ ಮದ್ವೆ ಮಾಡ್ಸಿದ್ರಂತೆ. ಮದ್ವೆ ಆಗಿದ್ ಹೊಸ್ತರಲ್ಲೇ ಗಂಡ ಇರೋವಾಗ್ಲೇ ಆ ಹುಡ್ಗಿ 2ನೇ ಮದ್ವೆ ಆಗೋದಕ್ಕೆ ತಯಾರಾಗೋದ್ಲಂತೆ. ಸರ್ಸು ಒಂದು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿಸ್ತಾ ಇದ್ದೀನಿ. ಅವ್ವಾ, ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಅವಳಿಗೇನೋ ನಾಚಿಕೆ ಇಲ್ಲ ಸರಿ, ಆದ್ರೆ ಅವಳ ಗಂಡ ಹೇಗ್ ನೋಡ್ಕೊಂಡು ಸುಮ್ನೆ ಇರ್ತಾನೆ? ಅದೇ ನನಗೂ ಅರ್ಥ ಆಗದೆ ಇರೋದು. ಒಬ್ಬನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡಿದ್ದ ಹೆಂಗ್ಸು ಅಷ್ಟು ಕೀಳ್ಮಟ್ಟಕ್ಕೆ ಇಳ್ದಿದ್ದಾಳೆ ಅಂದ್ರೆ ಒಂದು ಅವಳ ಗಂಡ ಅಮಾಯಕನಾಗಿರ್ಬೇಕು ಅಥವಾ ಕೈಯಲ್ಲಾಗ್ದಿರೋನಾಗಿರ್ಬೇಕು. ಸರ್ಸು, ನೀನ್ ಕೂಡ ವಾರ್ತೆ ನೋಡಿದ್ರೆ ಚೆನ್ನಾಗಿರೋದು. ರಾಹುಲ್ ಯಜಮಾನ್ರೆ, ನೀವದನ್ನ ನೋಡ್ಲಿಲ್ವಾ? ಅವ್ರೇನಾದ್ರೂ ಫೋನ್ ಮಾಡಿದ್ರಾ? ನಾನೇ ಮಾಡಿದ್ದೆ ಅಣ್ಣ. ಹೊರಟಿದಾರಂತೆ, ಇನ್ 1 ಗಂಟೆಲಿ ಬಂದ್ಬಿಡ್ತಾರೆ. ಓ ಸರಿ. ಅಮ್ಮ ಸರ್ಸು, ಹುಡ್ಗನ್ ಕಡೆಯವ್ರು ಬರ್ತಾ ಇದಾರಮ್ಮ, ನೀನಿನ್ನೂ ರೆಡಿ ಆಗಿಲ್ವಲ್ಲ? ನಾಗಮಣಿ, ಸರ್ಸುನ ಕರ್ಕೊಂಡೋಗಿ ಬೇಗ ರೆಡಿ ಮಾಡ್ಕೊಂಡು ಬನ್ನಿ ಅಮ್ಮ. ಕರ್ಕೊಂಡೋಗಿ ಬೇಗ. ಸರ್ಸು, ಹುಡುಗ ನಿನ್ನ ನೋಡಿದ ಕೂಡ್ಲೆ ಅವನ್ ಮೈ ಮರ್ತು ನಿನ್ನ ನೋಡೋ ಹಾಗೆ ತಯಾರು ಮಾಡ್ತೀನಿ, ಬಾ. ಹಲೋ. ಹಾ, ಏನಾಯ್ತು ರಾಹುಲ್? ಗಂಡಿನ ಕಡೆಯವ್ರು ಬರೋದನ್ನ ತಡಿತೀನಿ ಅಂತ ಹೇಳಿದೆ, ಈಗ ಅವ್ರು ಬರ್ತಿದಾರೆ ಅಂತಂದ್ರೆ ಅರ್ಜುನ್ ಹತ್ರ ನೀನು ಮಾತಾಡಿಲ್ವಾ? ಮಾತಾಡೋಕೆ ಟ್ರೈ ಮಾಡಿದೆ ಅಣ್ಣ, ಆದರೆ ಮ್ಯಾಟ್ರ್ ಹೇಳೋಕೆ ಅವಕಾಶ ಸಿಗಲಿಲ್ಲ. ನಾನು ಅವನಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ಹಾಕಿದ್ದೀನಿ, ಆದರೆ ಅವ್ನು ನೋಡಿಲ್ಲ ಅನ್ಸುತ್ತೆ. ಮತ್ತಿನ್ ಹೇಗೋ? ಅರ್ಜುನ್ ಬಂದು ಸರ್ಸು ನಂಗೆ ಇಷ್ಟ ಆದ್ಲು ಅಂತ ಹೇಳಿದ್ರೆ ಪ್ರಾಬ್ಲಮ್ ಅಲ್ವಾ? ನನಗೂ ಅದೇ ಅರ್ಥ ಆಗ್ತಿಲ್ಲ ಅಣ್ಣ. ಹಲೋ, ಹೊರಟ್ರಾ ನೀವು? ಬರ್ತಾ ಇದೀವಿ, ಆನ್ ದ ವೇಲಿದ್ದೀವಿ. ನಿಮ್ ಮಗನ್ಗೆ ಸಂಬಂಧ ಓಕೆ ತಾನೆ? ಇಷ್ಟ ಇಲ್ದೆ ಯಾರೂ ಬರೋದಿಲ್ಲ. ಅವ್ನ ಒಪ್ಪಿಗೆ ತಗೊಂಡೇ ಕರ್ಕೊಂಡ್ ಬರ್ತಾ ಇದ್ದೀನಿ. ಒಂದ್ಸಲ ಹುಡ್ಗಿನ ನೋಡ್ಬೇಕಲ್ವಾ? ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ಅವಳಿಗೇನು ಕೊರತೆ ಇಲ್ಲ. ಈ ಮದ್ವೆ ನಡೆಯುತ್ತೆ ಅಂತ ನೀನ್ ನನಗ್ ಮಾತು ಕೊಟ್ಟಿದ್ಯಾ ಚಿತ್ರ? ನಮಗಿಷ್ಟ ಆದ್ರೂ ಹುಡ್ಗಿ ಕಡೆಯವ್ರು ಏನ್ ಹೇಳ್ತಾರೋ ಕೇಳ್ಬೇಕಲ್ವಾ? ಹುಡ್ಗಿ ಕಡೆಯವ್ರಿಗೇನು ಅಭ್ಯಂತರ ಇಲ್ಲ ಅಂದ್ರೆ ನಮ್ಗ ಆ ಸಂಬಂಧ ಇಷ್ಟನೇ. ಇವರು ಇಲ್ಲ ಆಗಲ್ಲ ಅಂತ ಏನು ಹೇಳಲ್ಲ. ಈ ಹುಡುಗಿ ನೋಡೋ ಶಾಸ್ತ್ರ ಬರೀ ಫಾರ್ಮ್ಯಾಲಿಟಿ ಅಷ್ಟೇ. ಸರಿ ಕಾತ್ಯಾಯಿನಿ, ಅವ್ರಿಗೇನ್ ಇಷ್ಟ ಆಗಲ್ಲ ಅಂತ ಇಲ್ವಂತೆ. ಈ ಹುಡ್ಗಿನ್ ನೋಡೋ ಶಾಸ್ತ್ರ ನಿನಗಿಷ್ಟ ಆಗ್ಬೇಕು ಅಂತ ಅಷ್ಟೇ. ಅರ್ಜುನ್, ಈಗಿರೋ ಸಿಚುವೇಶನ್ ಅಲ್ಲಿ ನಮ್ಗೆ ದುಡ್ಡು ಮಾತ್ರ ಅಲ್ಲ, ವಾಗ್ದೇವಿ, ಕಾತ್ಯಾಯಿನಿ ಅಂತ ಅವ್ರ ಸಹಾಯ ಕೂಡ ಬಹಳ ಮುಖ್ಯ. ಯಾರ ಸಪೋರ್ಟು ಇಲ್ಲದೆ ಹೋದ್ರೆ ಲಾಸಲ್ಲಿರೋ ಕಂಪ್ನಿನ ಕಾಪಾಡಕ್ಕಾಗಲ್ಲ ಅರ್ಜುನ್. ಇದು ಬರೀ ನಮಗೆ ಮತ್ತೆ ನಮ್ಮ ಫ್ಯಾಮಿಲಿಗೆ ಸಂಬಂಧಿಸಿರೋ ವಿಷಯ ಮಾತ್ರ ಅಲ್ಲ ಅರ್ಜುನ್. ನಮ್ಮನ್ನು ನಂಬಿಕೊಂಡು
ನಮ್ಮ ಕಂಪನಿಲಿ ಕೆಲಸ ಮಾಡ್ತಾ ಇರೋ 2,000 ಕುಟುಂಬಗಳ ವಿಷಯ ಯೋಚನೆ ಮಾಡು. ನನಗೆ ಬೇಕಾಗಿರೋದು ಸಿಗದೆ ಇದ್ರು ನನ್ನ ನಂಬಿರೋರ ಸಂತೋಷಕ್ಕೋಸ್ಕರನಾದರೂ ಏನಾದರೂ ಮಾಡಲೇಬೇಕಲ್ವಾ? ಸರಿ ಅಮ್ಮ, ನೀವು ಹೇಳಿದ ಹಾಗೆ ಮಾಡ್ತೀನಿ. ಏನಂದ್ರೆ ಏನಾಯ್ತು? ಗಂಡಿನ ಕಡೆಯವ್ರು ಬರ್ತಿದ್ದಾರೆ ಅಂತ ಮಾವಯ್ಯ ಹೇಳಿದ್ರು. ಈ ಮದ್ವೆ ಕ್ಯಾನ್ಸಲ್ ಆಗ್ಲಿಲ್ವಾ? ಟ್ರೈ ಮಾಡ್ದೆ ಆದ್ರೆ ಆಗೋ ಕಾಣ್ತಿಲ್ಲ. ಹಾ, ಸಿಂಪಲ್ ಆಗಿ ಆಗ್ಲಿಲ್ಲ ಅಂತಿರಲ್ರಿ. ಈ ಮದ್ವೆ ಫಿಕ್ಸ್ ಆದ್ರೆ ನನ್ ಜ್ಯುವೆಲ್ರಿ ಎಲ್ಲ ಹೋದಂಗೆನಾ? ನೀವೇ ಏನೋ ಒಂದ್ ಮಾಡಿ ನಿಲ್ಲಿಸ್ತೀರಾ ಅನ್ಕೊಂಡೆ. ಟ್ರೈ ಮಾಡ್ದೆ ಅಂತ ಹೇಳಿಲ್ವಾ? ನನ್ ಕೈಲಿ ಏನೂ ಇಲ್ಲ. ನಿನ್ ಒಡವೆಗಳು ನಿನ್ನ ಹತ್ರನೇ ಇರಬೇಕು ಅಂದ್ರೆ ನೀನ್ ಇದನ್ ಮಾಡಿದ್ರೆ ಬೆಟರು. ನಿಮ್ ಕೈಲೇ ಆಗ್ದಿದ್ದು ನನ್ ಕೈಲಿ ಏನಾಗತ್ರಿ? ನೀನ್ ಹಾಗೆ ಅನ್ಕೊಂಡ್ರೆ ನಿನ್ ಒಡವೆ ಹೋದಾಗೇನೆ. ಈ ತರ ಶಾಕಿಂಗ್ ಎಕ್ಸ್ಪ್ರೆಷನ್ಸ್ ಕೊಡೋ ಬದಲು ಮದುವೆ ನಿಲ್ಸೋದಕ್ಕೆ ಏನಾದ್ರು ಮಾಡ್ಬೋದಲ್ವಾ? ನನಗ ಅಷ್ಟೊಂದು ಬುದ್ಧಿವಂತಿಕೆ ಎಲ್ಲಿದೆ ರೀ? ಏನೋ ಒಂದ್ ಮಾಡು ಅಂದ್ರೆ ನಾನೇನ್ ಮಾಡ್ಲಿ? ನಂಗೆ ಏನ್ ಮಾಡೋದು ಅಂತಾನೆ ಅರ್ಥ ಆಯ್ತಿಲ್ಲ ದೇವ್ರೆ. ನವ್ಯ, ಏನತ್ಗೆ? ನಿಮ್ ಅಪ್ಪ ಅವಳಿಗೆ ದೊಡ್ಡ ದೊಡ್ಡ ಸಂಬಂಧ ನೋಡಿ ಜೋರು ವೈಭವದಿಂದ ಅವಳ ಮದ್ವೆ ಮಾಡಕ್ ನೋಡ್ತಿದ್ದಾರೆ. ನಿನಗೇನು ಅನ್ಸೇ ಇಲ್ಲ ಅನ್ನೋ ತರ ಇದೆಯಲ್ಲ. ಅವಳಗ್ ಮದ್ವೆ ಆಗೋದು ನನಗೂ ಇಷ್ಟ ಇಲ್ಲ ಅತ್ಗೆ. ಅವಳ ಮದ್ವೆಗೆ ಡ್ಯಾಡಿ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದಾರೋ ನನಗಂತೂ ಅರ್ಥ ಆಗ್ತಿಲ್ಲ. ಡ್ಯಾಡಿ ಅವಳಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದು ನೋಡಿ ತಡ್ಕೊಳಕ್ ಆಗ್ತಿಲ್ಲ. ಹಾಗನ್ಕೊಂಡು ಸೈಲೆಂಟ್ ಆಗಿದ್ರೆ ಹೇಗ್ ನವ್ಯ? ನಾವೆಷ್ಟು ಬೇಜಾರ್ ಮಾಡ್ಕೊಂಡ್ರು ಮದ್ವೆ ನೆನೆಸ್ಕೊಂಡು ಆ ಮಂಗಮ್ಮ ತುಂಬಾ ಹ್ಯಾಪಿಯಾಗಿದ್ದಾಳೆ. ಅವಳು ಹ್ಯಾಪಿಯಾಗಿರ್ಬಾರ್ದು. ಅವಳ ಮದ್ವೆ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಈಗ್ಲೇ ಈ ಮದ್ವೆ ನಿಲ್ಲಿಸ್ಬೇಕು. ಅದಕ್ ನೀನೇ ಏನಾದ್ರೂ ಮಾಡ್ಬೇಕು. ನಾನಾ? ನನ್ ಒಡವೆಗಳು ಹೋಗ್ಬಾರ್ದು ಅಂದ್ರೆ ನೀನೇ ನನಗ್ ಹೆಲ್ಪ್ ಮಾಡ್ಬೇಕು ನವ್ಯ. ಮದ್ವೆ ನಿಲ್ಸಕ್ ಏನಾದ್ರೂ ಮಾಡು ನವ್ಯ. ಪ್ಲೀಸ್ 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 ನವ್ಯ. ಮಂಗಮ್ಮಂಗ್ ಮದ್ವೆ ಆಗೋದು ನನಗೂ ಇಷ್ಟ ಇಲ್ಲ ಅತ್ಗೆ. ಆದ್ರೆ ಹೇಗ್ ತಡೆಯೋದು? ನನ್ ಬ್ರೈನ್ ಕೆಲ್ಸ ಮಾಡ್ತಿಲ್ಲ ನವ್ಯ. ಏನ್ ಮಾಡ್ಬೋದು ಅಂತ ನೀನೇ ಯೋಚನೆ ಮಾಡು. ಅತ್ಗೆ ಒಂದ್ ಐಡಿಯಾ. ಏನದು? ಇದು ಚೆನ್ನಾಗೇ ಇದೆ, ನಡಿ. ಮೈ ವೈಫ್ ಸರಸು. ಹಾಯ್ ಮ್ಯಾಮ್. ಹಾಯ್ ಮ್ಯಾಮ್. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಪ್ಲೀಸ್ ಬಿ ಸೀಟೆಡ್. ಪ್ಲೀಸ್ ಬಿ ಸೀಟೆಡ್. ಇವ್ರು ಯಾಕೆ ಸಡನ್ ಆಗಿ ಬಂದಿದ್ದಾರೆ? ಸರಸುನ ಇವ್ರಿಗೆ ನನ್ನ ವೈಫ್ ಅಂತ ಪರಿಚಯ ಮಾಡಿಸಿದ್ದೀನಿ. ಸರಸುಗೆ ಮದುವೆ ಮಾಡಿಸ್ತೀವಿ ಅಂತ ಡ್ಯಾಡ್ ಟಿವಿಲಿ ಮಾಡಿದ ಪ್ರೆಸ್ ಮೀಟ್ನ ನೋಡಿ ಬಂದಿದ್ದಾರೆ. ಹೇಗೆ ಎಲ್ಲ ಮುಗ್ದೋಯ್ತು ಕಣೋ ರಾಹುಲ್. ನಮಸ್ತೆ ಸರ್. ನಮಸ್ತೆ ಸರ್. ನಾವು ನಿಮ್ಮ ರಾಹುಲ್ನ ನೋಡೋದಕ್ಕೆ ಬಂದಿದ್ದೀವಿ ಸರ್. ಹಲೋ ಸರ್. ಹಲೋ ಮೇಡಮ್. ಡ್ಯಾಡ್, ಇವ್ರು ನಾನು ಕೆಲಸ ಮಾಡ್ತಿರೋ ಪ್ರಾಜೆಕ್ಟ್ಸ್ಗೆ ಡೈರೆಕ್ಟರ್ಸ್ ಡ್ಯಾಡ್. ಓಹೋ ಸರ್, ಏನ್ ಸರ್ ಇದಕ್ಕಿದ ಹಾಗೆ ಬಂದ್ಬಿಟ್ಟಿದ್ದೀರಾ? ನಿಮ್ಮನ್ ಮೀಟ್ ಆಗ್ಬೇಕಂತಾನೆ ಬಂದ್ವಿ ಸರ್. ಬನ್ನಿ ನಾವು ಮಾತಾಡೋಣ. ಅವತ್ ನಾವು ಹೋಟೆಲಲ್ಲಿ ನೋಡಿದ್ವಲ್ಲ, ಭಾವನ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಿರೋರ್ ತರ ಇದ್ದಾರೆ ಮಮ್ಮಿ. ಹೌದೇ, ಅವನು ಯಾವನೋ ಸರ್ಸು ಪಾರ್ಟ್ನರ್ ಅಂತ ಹೇಳ್ದ. ಈಗ ಇವರು ಸರ್ಸು ಬಗ್ಗೆ ಹೇಳಿದ್ರೆ ಈ ಮದ್ವೆ ನಿಂತು ಹೋಗುತ್ತೆ.
ನಾವು ಗಾರ್ಡನಲ್ಲಿ ಕೂತು ಮಾತಾಡೋಣ. ಬನ್ನಿ ಸರ್, ಹೋಗೋಣ. ಜಸ್ಟ್ ಎ ಮಿನಿಟ್ ಸರ್. ನೀವು ಮಾಡಿದ ಪ್ರೆಸ್ ಮೀಟ್ ನೋಡಿದ್ವಿ ಸರ್. ಅದನ್ನು ತಿಳ್ಕೊಂಡೇ ಬಂದಿದ್ದಾರೆ ಅನ್ಸುತ್ತೆ. ನನ್ನ ಕಥೆ ಮುಗೀತು. ಈಗಿನ ಕಾಲದಲ್ಲಿ ಸ್ವಂತದವ್ರ ಬಗ್ಗೆನೇ ಯಾರು ಯೋಚನೆ ಮಾಡಲ್ಲ. ಅಂಥದ್ರಲ್ಲಿ ನೀವು ನಿಮ್ಮ ಸ್ನೇಹಿತನ ಮಗಳಿಗೆ ಇಷ್ಟೊಂದೆಲ್ಲ ಮಾಡ್ತಿದ್ದೀರಾ ಅಂದರೆ ಯು ರಿಯಲಿ ಗ್ರೇಟ್ ಸರ್. ಹಿಂದೂ ಮುಂದೆ ಗೊತ್ತಿಲ್ಲದೆ ಇರೋಳ್ಗೆ ಆಸ್ತಿನ ಕೊಟ್ಟು ಅವಳಿಗೆ ಮದ್ವೆ ಮಾಡೋದು ನಿಮಗೆ ಗ್ರೇಟ್ ಅಂತ ಅನಿಸ್ತಿದ್ಯಾ? ಯಾರ್ ರಾಹುಲ್? ಅಂದ್ರೆ ಇವರು ನಮ್ಮ ರಾಹುಲ್ ವರ್ಕ್ ಮಾಡ್ತಿರೋ ಪ್ರಾಜೆಕ್ಟ್ ಡೈರೆಕ್ಟರ್ ಅಂತ ಶಾಂಭವಿ. ಓ, ಗ್ಲಾಡ್ ಟು ಸಿ ಯು. ಪ್ಲೀಸ್ ಕೂತ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಪ್ರಾಜೆಕ್ಟ್ ವರ್ಕ್ ಚೆನ್ನಾಗಿ ನಡೀತಿದ್ಯಾ? ನಮ್ ರಾಹುಲ್ ಪ್ರಾಜೆಕ್ಟ್ ವರ್ಕ್ ಎಲ್ಲಿವರೆಗೂ ಬಂದಿದೆ? ಇಸ್ ದೇರ್ ಎನಿ ಪ್ರೋಗ್ರೆಸ್? ಎಸ್ ಮ್ಯಾಮ್, ಆಲ್ಮೋಸ್ಟ್ ಇಟ್ಸ್ ಇನ್ ಫೈನಲ್ ಸ್ಟೇಜ್. ಗುಡ್. ನಿಮ್ಮ ಹತ್ರ ಫ್ರೀಯಾಗಿ ಮಾತಾಡೋಕ್ಕಾಗ್ದಿರೋ ಟೈಮಲ್ಲೇ ಬಂದಿದ್ದೀರಾ? ಅಂದರೆ ನೀವು ಬ್ಯುಸಿಯಾಗಿರೋ ಟೈಮಲ್ಲಿ ಬಂದು ನಿಮ್ಮನ್ನ ಡಿಸ್ಟರ್ಬ್ ಮಾಡಿದ್ವಾ ಸರ್? ಹಾಗಂತ ಏನೂ ಇಲ್ಲ. ಇವತ್ತು ನನ್ನ ಫ್ರೆಂಡ್ ಮಗಳಿಗೆ ಹುಡುಗಿ ನೋಡೋ ಶಾಸ್ತ್ರ ಇಟ್ಕೊಂಡಿದ್ದೀವಿ. ಅದೇ ಗಡಿಬಿಡಿಯಲ್ಲಿ ಇದ್ದೀವಿ ನಾವು. ನಾವು ಆಚೆ ಹೋಗಿ ಮಾತಾಡೋಣ, ಬನ್ನಿ. ಹಾಂ, ಒಂದು ನಿಮಿಷ. ಆ ಹುಡುಗಿನ ನಿಮಗೆ ಪರಿಚಯ ಮಾಡಿಸ್ತೀನಿ. ಡ್ಯಾಡ್, ನಾವು ಆಮೇಲೆ ಪರಿಚಯ ಮಾಡಿಸಿದ್ರೆ ಆಯ್ತು. ಈಗ ನಾವು ಹೋಗಿ ಮಾತಾಡಬೇಕು. ಹುಡುಗನ ಕಡೆಯವ್ರು ಬರೋವರೆಗೂ ಇವ್ರು ಇರೋಕ್ಕಾಗಲ್ವಲ್ಲ. ಒಂದು ನಿಮಿಷ ಇರಿ. ಅಮ್ಮ ಸರ್ಸು, ಒಂದು ನಿಮಿಷ ಇಲ್ಲಿ ಬಾ ಅಮ್ಮ. ಈ ಪೇಪರ್ಸ್ ಮೇಲೆ ನೀವು ಸೈನ್ ಮಾಡಿ. ಮೇಡಮ್, ನೀವು ಕೂಡ ಸೈನ್ ಮಾಡಿ. ಈ ಹುಡುಗಿನೇ ಸರಸು, ನನ್ನ ಸೋದರ ಸೊಸೆ. ಮೈ ವೈಫ್ ಸರಸು. ಹಾಯ್ ಮ್ಯಾಮ್. ಎಲ್ರಿಗೂ ನಮಸ್ಕಾರ. ಪ್ಲೀಸ್ ಬಿ ಸೀಟೆಡ್. ಈ ಮೇಡಮ್ ರಾಹುಲ್ ವೈಫ್ ಅಲ್ವಾ? ಓಹೋ, ರಾಹುಲ್ ವೈಫ್ ಅಂತ ಪರಿಚಯ ಮಾಡಿಸಿದ್ರು. ನೀವು ಪರಿಚಯ ಮಾಡಿಕೊಡೋ ಅವಶ್ಯಕತೆ ಇಲ್ಲ ಸರ್. ಈ ಹುಡುಗಿ ನಮಗೆ. ಹಲೋ, ಯಾರು ಕಿಚನ್ ಅಲ್ಲಿ? ಮನೆಗೆ ಬಂದಿರೋ ಗೆಸ್ಟ್ಗೆ ಮರ್ಯಾದೆ ಕೊಡಬೇಕು ಅಂತ ಗೊತ್ತಿಲ್ವಾ? ಅರ್ಜೆಂಟಾಗಿ ಕಾಫಿ ತಗೊಂಡು ಬನ್ನಿ. ಸರ್, ನಾವು ಆಚೆ ಹೋಗೋಣ, ಬನ್ನಿ. ಬನ್ನಿ ಮ್ಯಾಮ್. ಎಕ್ಸ್ಕ್ಯೂಸ್ ಮೀ. ನೀವು ರಾಹುಲ್ಗೋಸ್ಕರ ನಮ್ಮ ಮನೆಗೆ ಬಂದಿದ್ದು ನಮಗೆ ತುಂಬಾ ಹ್ಯಾಪಿ ಆಗಿದೆ. ಥ್ಯಾಂಕ್ ಯು ಮೇಡಮ್.
ವಿ ಆರ್ ಆಲ್ಸೋ ವೆರಿ ಹ್ಯಾಪಿ. ಹೌದು, ನಿಮ್ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ಸ್ ಎಷ್ಟು ಜನ? ಸುಮ್ನೆ ತಿಳ್ಕೊಳ್ಳೋದಕ್ಕೋಸ್ಕರ ಕೇಳ್ತಿದ್ದೀನಿ. ಸುಮ್ನೆ ಕೇಳೋದು ಅಂದ್ರೆ ಏನು ಕಾತ್ಯಾಯಿನಿ? ಪಾರ್ಟ್ನರ್ಸ್ ಎಷ್ಟು ಜನ, ನಿಮ್ ಟರ್ನ್ ಓವರ್ ಎಷ್ಟು, ಅದ್ರಲ್ಲಿ ನಿಮಗೆ ಪ್ರಾಫಿಟ್ ಎಷ್ಟು ಅನ್ನೋಂಥ ಕ್ವೆಶನ್ಸ್ ನ ಕೇಳಬಾರ್ದು ಅನ್ನೋ ಕಾಮನ್ ಸೆನ್ಸು ಇಲ್ವಾ ನಿನಗೆ? ಅಂದ್ರೆ ಅದು ಅವರವರ ಟ್ರೇಡ್ ಸೀಕ್ರೆಟ್ಸ್ ಅವ್ರಿಗೆ ಇರುತ್ತೆ. ನಾವು ಅದನ್ನ ಕೇಳಬಾರ್ದು, ಅವರು ಅದನ್ನ ಹೇಳ್ಬಾರ್ದು. ಅಂಡರ್ಸ್ಟ್ಯಾಂಡ್? ಐಮ್ ಸಾರಿ, ಪ್ಲೀಸ್ ಕ್ಯಾರಿ ಆನ್. ಹಾ, ಬನ್ನಿ ಸರ್. ಅವತ್ತು ರಾಹುಲ್ ಫ್ರೆಂಡು ಈ ಮಂಗಮ್ಮನ್ನೇ ಬಿಸ್ನೆಸ್ ಪಾರ್ಟ್ನರ್ ಅಂತ ಹೇಳ್ದ. ಅದು ತಿಳ್ಕೊಳ್ಳೋಣ ಅಂದ್ರೆ ಈ ಶಾಂಭವಿ ಅಡ್ಡ ಬಂದಿದ್ಲು. ಹಾಯ್ ರಾಹುಲ್. ಹಾಯ್ ಅರ್ಜುನ್. ಹಾಯ್ ಆಂಟಿ. ಹಾಯ್. ಸರ್, ನೀವು ಸ್ವಲ್ಪ ಹೊತ್ತು ಗಾರ್ಡನಲ್ಲಿ ಕೂತೀರಿ, ನಾನು ಬಂದ್ಬಿಡ್ತೀನಿ. ಇಟ್ಸ್ ಓಕೆ ರಾಹುಲ್. ಹಾಯ್ ಅರ್ಜುನ್, ಎಷ್ಟೋ ದಿನ ಆದ್ಮೇಲೆ ಮೀಟ್ ಆಗ್ತಾ ಇದೀವಲ್ವಾ? ಹೌದು. ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹಾ, ಹೇಳು. ಅದು ಆಂಟಿ, ಒಂದು ನಿಮಿಷ. ಪರವಾಗಿಲ್ಲ, ನೀವಿಬ್ರು ಮಾತಾಡ್ಕೊಳ್ಳಿ. ಥ್ಯಾಂಕ್ಸ್ ಆಂಟಿ. ಬಾ ಅರ್ಜುನ್. ಏನ್ ವಿಷಯ ರಾಹುಲ್? ಏಯ್, ನಾನು ನಿಂಗೆ ವಾಟ್ಸಪ್ ಮೆಸೇಜ್ ಮಾಡಿದ್ದೀನಿ, ನೀನು ನೋಡ್ಲಿಲ್ವಾ? ಯಾವಾಗಲೂ ನಾನು ವಾಟ್ಸಪ್ಪು ಫೇಸ್ಬುಕ್ ಎಲ್ಲ ನೋಡೋದಿಲ್ಲ. ಅದನ್ನೆಲ್ಲ ನೋಡ್ತಾ ಕೂತ್ರೆ ನಮಗೆ ಗೊತ್ತಿಲ್ಲದ ಹಾಗೆ ತುಂಬ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಟೈಮ್ ವೇಸ್ಟ್ ಅಂತ ನೋಡದೆ ಇದ್ದಿದ್ರೆ ನನ್ನ ಮೆಸೇಜ್ ನೋಡಿದ ಮೇಲೆ ನೀನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಹೌದು, ಲಾಸ್ಟ್ ಟೈಮ್ ನಾವು ಮೀಟ್ ಮಾಡಿದಾಗ ನಿನಗೆ ಮದುವೆ ಮಾಡ್ಕೊಳ್ಳೋ ಇಂಟೆನ್ಷನ್ ಇಲ್ಲ ಅಂತ ಹೇಳಿದ್ಯಲ್ಲೋ? ಹೌದು, ಆದರೆ ಹಾಗಾಗ್ತಿಲ್ಲ. ಫ್ಯಾಮಿಲಿ ಪ್ರೆಷರ್ ಕೂಡ ಇರುತ್ತಲ್ವಾ. ಓ, ಮತ್ತೆ ನಿನ್ನ ಲವ್ ಮ್ಯಾಟ್ರ್ ಏನಾಯಿತು? ಅದು ಹಾಯ್ ಚಿತ್ರ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಹಾಯ್ ಅರ್ಜುನ್. ಹಾಯ್ ಆಂಟಿ. ಹಲೋ ಆಂಟಿ. ಹಾಯ್ ಅರ್ಜುನ್, ಚೆನ್ನಾಗಿದ್ಯಾ? ಹಾಂ, ನೀವು ಚೆನ್ನಾಗಿದ್ದೀರಾ? ನಮಸ್ಕಾರ. ನಮಸ್ತೆ. ನಮಸ್ತೆ ಅಂಕಲ್. ನಮಸ್ತೆಪ್ಪ. ಮನೆ ಹೊರಗೆ ಬಂದು ಒಳಗೆ ಬರ್ತಿದ್ರೆ ಹೇಗೆ? ಮುಹೂರ್ತ ನೋಡ್ಕೊಂಡು ಮನೆ ಒಳಗೆ ಬರ್ಬೇಕು ಅನ್ಕೊಂಡಿದ್ದೀರಾ? ಹಾಗೇನಿಲ್ಲ, ಇವತ್ತು ಎಲ್ಲ ಮುಹೂರ್ತನೂ ಬಹಳ ಚೆನ್ನಾಗೇ ಇದೆ. ಸರಿ, ಬನ್ನಿ ಒಳಗೆ. ಬನ್ನಿ. ಬಾ ಅರ್ಜುನ್. ಇಲ್ಲೂ ಕೂಡ ಅರ್ಜುನ್ ಹತ್ರ ಮಾತಾಡೋಕೆ ಆಗಲಿಲ್ಲ. ಪ್ರಾಜೆಕ್ಟ್ ಡೈರೆಕ್ಟರ್ಸ್ಗೆ ಸರ್ಸುಗೆ ಹೆಣ್ಣೋಡೋ ಶಾಸ್ತ್ರ ಇದೆ ಅಂತ ಗೊತ್ತಾದ್ರೆ ಅಯ್ಯೋ, ಆಮೇಲೆ ದೊಡ್ಡ ಇಶ್ಯೂ ಆಗ್ಬಿಡುತ್ತೆ ಅಷ್ಟೇ. ಮೊದಲು ಅವ್ರಿಗೇನಾದರೂ ಹೇಳಿ ಇಲ್ಲಿಂದ ಕಳಿಸೋದೇ ಒಳ್ಳೇದು. ಎಲ್ಲಿ ಹೋದ್ರು ಇವರು? ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಕೂತ್ಕೊಳ್ಳಪ್ಪ, ಕೂತ್ಕೊಳ್ಳಿ. ಅಯ್ಯೋ, ಇವ್ರು ಬೇಡ ಅಂದ್ರೂ ಮನೆ ಒಳಗೆ ಬಂದು ಕೂತಿದಾರಲ್ಲ. ಇವಾಗ ನನ್ನ ಕಥೆ ಮುಗೀತು ಅನ್ಸುತ್ತೆ. ಈ ಮದ್ವೆ ಹುಡುಗಿ ನಮಗ್ ಪರಿಚಯ ಮಾಡಿಸಿದ ಹುಡುಗಿನೇ ಅಲ್ವಾ? ಏನೋ ನನಗೆಲ್ಲ ಕನ್ಫ್ಯೂಸ್ ಆಗ್ತಿದೆ. ನನಗೆ ಯಾಕೋ ಸಮಥಿಂಗ್ ಇಸ್ ರಾಂಗ್ ಅಂತ ಅನಿಸ್ತಾ ಇದೆ. ಹೆಣ್ಣೋಡೋ ಶಾಸ್ತ್ರ ಅಂದಮೇಲೆ ಹುಡುಗಿನ ಕರ್ಕೊಂಡ್ ಬರ್ತಾರಲ್ವಾ? ಲೆಟ್ಸ್ ವೇಟ್ ಅಂಡ್ ಸಿ. ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಬೇಕು. ನಿನ್ನ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ನಮ್ಮ ಕಾತ್ಯಾಯಿನಿ ಎಲ್ಲ ಹೇಳಿದಾಳಪ್ಪ. ತುಂಬ ಸಂತೋಷ ಆಯಿತು.
ಏನ್ ಸರ್ ಇಲ್ಲಿ ಬಂದು ಕೂತಿದ್ದೀರಾ? ಅಯ್ಯೋ ಪರವಾಗಿಲ್ಲ ಬಿಡಿ. ನಾವು ಹೊರಗಡೆ ಗಾರ್ಡನಲ್ಲಿ ಕೂತ್ಕೊಂಡು ಮಾತಾಡೋಣ ಬನ್ನಿ. ನೋ ಪ್ರಾಬ್ಲಮ್ ರಾಹುಲ್, ವಿ ಆರ್ ಕಂಫರ್ಟ್ ಹಿಯರ್. ಇಲ್ಲೇ ಕೂತು ಮಾತಾಡೋಣ. ಅಂದ್ರೆ ಮನೇಲಿ ಹುಡುಗಿ ನೋಡೋ ಶಾಸ್ತ್ರ ನಡೀತಾ ಇದೆ ಅಲ್ವಾ? ಈ ಟೈಮಲ್ಲಿ ನಾವು ಡಿಸ್ಕಸ್ ಮಾಡೋದು ಸರಿ ಹೋಗಲ್ಲ ಅಂತ. ಮೇಡಮ್, ನಾನೇ ನಿಮ್ಮ ಆಫೀಸಿಗೆ ಬರ್ತೀನಿ ಮೇಡಮ್. ನಾವು ಮತ್ತೆ ಅಲ್ಲೇ ಮೀಟ್ ಆಗೋಣ. ಪರವಾಗಿಲ್ಲ ರಾಹುಲ್ ಅವರೇ, ನಮಗ್ ಟೈಮ್ ವೇಸ್ಟ್ ಆಗುತ್ತೆ ಅಂತ ನೀವೇನ್ ಫೀಲ್ ಆಗಬೇಡಿ. ನಾವು ವೇಟ್ ಮಾಡ್ತೀವಿ. ನೀವು ಹೋಗಿ ಆ ಪ್ರೋಗ್ರಾಮ್ ಅಟೆಂಡ್ ಮಾಡಿ ಸರ್. ಪ್ಲೀಸ್ ಕ್ಯಾರಿ ಆನ್. ಈಗೇನ್ ಯೋಚನೆ ಮಾಡ್ಕೊಂಡ್ ಕೂತಿದ್ಯೆ? ಮೊದಲನೇ ಗಂಡನ ಜೊತೆ ಎಷ್ಟು ದಿನ ಸಂಸಾರ ಮಾಡ್ಬೇಕು, ಇವಾಗ ಆಗ್ತಿರೋನ್ ಜೊತೆ ಎಷ್ಟು ದಿನ ಸಂಸಾರ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಿದ್ದಾಳಮ್ಮ. ಪಾಪ ಇಬ್ಬರಿಗೂ ಡೇಟ್ ಅಡ್ಜಸ್ಟ್ ಮಾಡೋದು ಸ್ವಲ್ಪ ಕಷ್ಟನೇ ಅಲ್ವಾ? ನೀನನ್ ಮದ್ವೆ ಮಾಡ್ಕೊಳ್ಳೋ ನಿನ್ 2ನೇ ಗಂಡ ಬಂದಿದ್ದಾನೆ. ಏನೇ ಹಾಗ್ ನೋಡ್ತಿದ್ಯಾ? ಆ ಮೆಟ್ಕೊಂಡ್ ಬಿಟ್ಕೊಂಡು ಕಣ್ಣೋಟದಲ್ಲೇ ನಮ್ಮನ್ ಸಾಯಿಸೋದಿಕ್ಕೆ ನೀನೇನಾದ್ರೂ ನಿನ್ನ ನಾಗವಲ್ಲಿ ಅನ್ಕೊಂಡ್ಬಿಟ್ಟಿದ್ಯಾನೆ? ನನಗ್ ಗೊತ್ತಿರೋ ಹಾಗೆ ಮದ್ವೆ ಆಗಿರೋ ಗಂಡನ್ ಇಟ್ಕೊಂಡು ಆಗ್ಬೇಕಾಗಿರೋ ಗಂಡನ್ ನೋಡಕ್ ಹೋಗೋ ಒಂದೇ ಹೆಂಗ್ಸು ನೀನೇ ಆಗಿರ್ತೀಯ ಕಣೆ. ನಿನಗೆ ಹೇಗೂ ಚೆನ್ನಾಗಿ ಗೊತ್ತಲ್ಲ, ಅಲ್ಲಿ ಊರಲ್ಲಿ ಮಾಡಿದ ಹಾಗೆ ಇಲ್ಲೂ ಕೂಡ ಯಾರಿಗೋ ಸಹಾಯ ಮಾಡ್ತೀನಿ ಅಂತ ಹೊಸ ನಾಟಕ ಶುರು ಮಾಡಿರ್ತ್ಯಾ. ಅದು ಗೊತ್ತಾಗಿ ಹೀಗೆ ಸಿಕ್ಕಾಕೊಂಡಿರ್ತ್ಯಾ ಅಲ್ವಾ? ಇವಾಗ್ಲೂ ಏನು ಕಾಲ ಮಿಂಚಿಲ್ಲ. ಏನ್ ನಡೀತು ಅಂತ ನಿಜ ಹೇಳು. ನಿನ್ನನೆ ಕಣೆ, ಹೇಳು ಅನ್ನಲ್ಲ. ನಾವು ಕೇಳಿದ್ರು ಹೇಳಲಿಲ್ಲ ಅಂದಮೇಲೆ ಅದ್ಯಾವುದೋ ದೊಡ್ಡ ಸೀಕ್ರೆಟೇ ಇರ್ಬೇಕಮ್ಮ. ಏನೇ ಆ ಸೀಕ್ರೆಟ್? ನೀನ್ ಕಷ್ಟದಲ್ಲಿದ್ಯಾ ಅಂತ ನಿನಗ್ ಸಹಾಯ ಮಾಡೋ ಉದ್ದೇಶದಿಂದ ಏನ್ ನಡೀತು ಅಂತ ಹೇಳಕ್ ಹೇಳ್ದೆ, ಆದ್ರೆ ನೀನ್ ಹೇಳ್ತಿಲ್ಲ. ನಿನ್ ಕರ್ಮ ಎದ್ಬಾರೆ, ಅಲ್ಲಿ 2ನೇ ಗಂಡ ಕಾಯ್ತಾ ಇದ್ದಾನೆ. ಬಾ. ಏನತ್ತಿಗೆ ಇಲ್ಲಿ ಕರ್ಕೊಂಬಂದ್ರಿ? ನಾನ್ ಕೊಟ್ಟ ಪ್ಲಾನ್ ಏನು, ನೀವ್ ಮಾಡ್ತಿರೋದೇನು? ನಾನ್ ಆಕ್ಸ್ಫರ್ಡ್ ಬ್ರೈನ್ ಇಂದ ಯೋಚನೆ ಮಾಡಿದ್ರೆ ಅದೇ ಆಕ್ಸ್ಫರ್ಡ್ ಬ್ರೈನ್ ಇಂದ ಯೋಚನೆ ಮಾಡಿದ್ರೆ ನೀನ್ ಹೇಳಿದ ಪ್ಲಾನ್ ವರ್ಕೌಟ್ ಆಗಲ್ಲ ಅನ್ಸುತ್ತೆ. ಮತ್ತೇನ್ ಮಾಡೋದು? ಇದನ್ನ ಕಾಫಿ ಒಳಗ್ ಹಾಕಿದ್ರೆ ಅತ್ತಿಗೆ ಮದ್ವೆ ನಿಲ್ಸೋದಕ್ಕೋಸ್ಕರ ಬಂದವ್ರನ್ನ ಸಾಯಿಸ್ಬೇಕು ಅನ್ಕೊಂತೀರಾ? ಅಯ್ಯೋ, 4 ಮರ್ಡರ್ ಒಂದೇ ಸರಿ ನೋಡ್ದ ಹಾಗೆ ಆ ತರ ಓವರ್ ಎಕ್ಸ್ಪ್ರೆಷನ್ ಕೊಡ್ತಿದ್ಯಲ್ಲ. ನಿನ್ ಕಣ್ಣಿಗೆ ಸೀರಿಯಲ್ ಕಿಲ್ಲರ್ ತರ ಕಾಣಿಸ್ತಿದ್ದೀನಾ? ಮತ್ತೆ ಈ ವಿಷದ ಟ್ಯಾಬ್ಲೆಟ್ಸ್ ಯಾಕೆ? ಹಾ, ವಿಷನ? ನನ್ನ ನೀನು ಹಳೆ ಕಾಲದ ವಿಲನ್ ಅನ್ಕೊಂಡಿದ್ಯಾ? ನನಗಷ್ಟೊಂದು ಧೈರ್ಯ ಇದ್ದಿದ್ರೆ ಮ್ಯಾಡಮ್ಗೆ ನಿಮ್ ಚಿಕ್ಕಮ್ಮಂಗೆ ಯಾಕೆ ಹೆದರ್ಕೋತೀನಿ ಹೇಳು? ಮತ್ತೆ ಇದೇನಕ್ಕೆ? ಕಾನ್ಸ್ಟಿಪೇಷನ್ ಆಗೋದಿಕ್ಕೆ ಟ್ಯಾಬ್ಲೆಟ್ಸ್. ಹೌದಾ? ಈ ಟ್ಯಾಬ್ಲೆಟ್ ಹಾಕಿರೋ ಕಾಫಿ ಕುಡಿದ್ರು ಅನ್ಕೋ, ರನ್ಔಟ್ ಆಗಿ ಪೆವಿಲಿಯನ್ ಹತ್ರ ಹೋಗೋ ಬ್ಯಾಟ್ಸ್ಮನ್ ತರ ಬಾತ್ರೂಮ್ ಇಂದ ಹಾಲ್ಗೆ, ಹಾಲ್ ಇಂದ ಬಾತ್ರೂಮ್ಗೆ ರನ್ನಿಂಗ್ ರೇಸ್ ಮಾಡ್ತಾನೆ ಇರ್ತಾರೆ. ಇಲ್ಲ ಅಂದ್ರೆ ಬಂದ್ ಹಾಗೆ ಓಡ್ ಹೋಗ್ತಾರೆ. ಈ ಮದ್ವೆಗೆ ಬ್ರೇಕ್ ಸಿಕ್ತ ಹಾಗಾಗತ್ತೆ. ತೀರಾ ಇಷ್ಟು ಚೀಪ್ ಪ್ಲಾನ್ ಅವಶ್ಯಕತೆ ಇದೆಯಾ? ಚೀಪಾ ಕಾಸ್ಟ್ಲಿ ಅನ್ನೋದು ಈಗ ಮುಖ್ಯ ಅಲ್ಲ. ಏನಾದ್ರೂ ಮಾಡಿ ಈ ಮದ್ವೆ ಆಗೋದನ್ನ ತಡಿಬೇಕು. ಸರಿ, ಆದ್ರೆ ಈ ಪ್ಲಾನ್ ವರ್ಕೌಟ್ ಆಗತ್ತೆ ಅಂತೀರಾ? ಒಳ್ಳೆ ಹುಡುಗಿ ನೀನು. ಟ್ಯೂಷನ್ ಹೋಗದೆ ಇರೋದಕ್ಕೆ ನಮ್ ಟ್ಯೂಷನ್ ಮಾಸ್ಟರ್ಗೆ ಇದನ್ನೇ ಹಾಕೊಡ್ತಿದ್ದೆ. ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ಪ್ರೈಸ್ ಬರ್ಬೇಕು ಅನ್ನೋ ಹಾಗೆ ಅವರು ವಾಶ್ರೂಮ್ಗೆ ರನ್ನಿಂಗ್ ರೇಸ್ ಮಾಡ್ತಾನೆ ಇರೋರು. ಏನ್ ಹಾಗ್ ನೋಡ್ತಿದ್ಯಾ? ಅಂದ್ರೆ ನೀವು ಚಿಕ್ಕ ವಯಸ್ಸಿಂದ ಟಾಪ್ ರ್ಯಾಂಕರ್ ಅಂತ ಹೇಳ್ತಿದ್ರಲ್ಲ, ಇಂಥದ್ ಕೂಡ ಮಾಡ್ತಿದ್ರಾ?
ಹಿಂದೆ ಮುಂದೆ ಯೋಚನೆ ಮಾಡ್ದೆ ನನ್ ಬಗ್ಗೆ ನಾನೇ ಹೇಳ್ಕೊಂಬಿಟ್ಟೆ. ತಪ್ಪು ಮಾಡ್ಬಿಟ್ನಲ್ಲ. ಅಂದ್ರೆ ಚಿಕ್ಕವಳಲ್ವಾ, ಗೊತ್ತಿಲ್ದೇನೆ ಆ ವಯಸ್ಸಲ್ಲಿ ಸ್ವಲ್ಪ ತರ್ಲೆಗಳು ತೀಟೆಗಳು ಎಲ್ಲ ಮಾಡ್ತಿರ್ತಾರಲ್ವಾ, ಅದೇ ತರ. ಚಿಕ್ಕ ವಯಸ್ಸಿನಲ್ಲೇ ನೀವ್ ಈ ತರ ಮಾಡಿದೀರಾ ಅಂದ್ರೆ ನೀವ್ ತುಂಬಾ ಅಬ್ಬಾ. ಈಗ ಫ್ಲಾಶ್ ಬ್ಯಾಕ್ ಬಗ್ಗೆ ಯಾಕೆ, ಈಗ ಕೆಲ್ಸ ನೋಡೋಣ. ಈಗಿರೋ ಪೊಸಿಷನ್ನಲ್ಲಿ ನೀನು ಸಂತೋಷವಾಗಿದ್ದೀಯಾ? ಫ್ಯೂಚರ್ಲಿ ಏನಾದರೂ ಟಾರ್ಗೆಟ್ಸು ಗೋಲು ಅಂತ ಏನಾದರೂ ಇಟ್ಕೊಂಡಿದ್ಯಾ? ಆಂಬಿಷನ್ಸು ಗೋಲ್ಸ್ ಅನ್ನೋದು ಎಲ್ರಿಗೂ ಇರುತ್ತೆ ಅಂಕಲ್. ಆದರೆ ಏನು ಮಾಡೋದು, ನಾವೇನೇ ಅಂದ್ಕೊಂಡ್ರು ಅದನ್ನೆಲ್ಲ ನಮ್ಮ ಫೇಟ್ ಡಿಸೈಡ್ ಮಾಡುತ್ತೆ. ಪ್ರಾಬ್ಲಮ್ಸ್ ಬಂದಾಗ ಹಿಂದೆ ಹೆಜ್ಜೆ ಹಿಡದೆ ಫೈಟ್ ಮಾಡಬೇಕು ಅಂದ್ಕೊಳ್ಳೋದೇ ನನ್ನ ಆಟಿಟ್ಯೂಡ್. ವೆರಿ ಗುಡ್ ಅರ್ಜುನ್.